ಭಾವೈಕ್ಯತೆ ಅಂದ್ರೆ ಏನು? ಇಂಥ ವಿದ್ವತ್ಪೂರ್ಣ ವೇದಿಕೆ ಮೇಲೆ ಬರುವ ಸೌಭಾಗ್ಯ ನಮ್ಮದಾದದ್ದು ಇದು ವಿಶೇಷ ಪುಣ್ಯ ಅಂತೇಳಿ ಭಾವಿಸ್ತೀನಿ. ಅದಕ್ಕಾಗಿ ತಮಗೆ ಮೊದಲು ಧನ್ಯವಾದಗಳನ್ನು ಹೇಳಿ, ಭಾವೈಕ್ಯತೆ ಅಂತಂದ್ರೆ ಮೊದಲು ತಾನು ನಂಬಿದ ಧರ್ಮವನ್ನ, ತಾನು ನಂಬಿದ ಸಿದ್ಧಾಂತವನ್ನ ಚೆನ್ನಾಗಿ ಅರ್ಥ ಮಾಡಿಕೋಬೇಕು. ಬರೇ ಅರ್ಥ ಮಾಡಿಕೊಳ್ಳುವುದಲ್ಲ, ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ಅದನ್ನ ಅನುಷ್ಠಾನಕ್ಕೂ ತಂದಿರಬೇಕು. ಅನುಷ್ಠಾನಕ್ಕೆ ತರುವುದರ ಜೊತೆಗೆ ಇನ್ನೊಬ್ಬರು ನಂಬಿಕೊಂಡು ಬಂದಿರುವಂತಹ ಧರ್ಮವನ್ನ, ಸಿದ್ಧಾಂತವನ್ನ, ಆರಾಧನೆಯ ವಿಧಿಯನ್ನ ಪ್ರಾಮಾಣಿಕವಾಗಿ ಗೌರವಿಸುವುದಕ್ಕೆ ಭಾವೈಕ್ಯತೆ ಅಂತ ಕರೀತಾರೆ. ನಮ್ಮ ಭಾವಗಳು ಎಲ್ಲಿ ಹೋಗಿ ಐಕ್ಯ ಆಗ್ತಾವೋ ಅದಕ್ಕೆ ಭಾವೈಕ್ಯತೆ ಅಂತ ಕರೀತಾರೆ. ರಾಮಕೃಷ್ಣ ಪರಮಹಂಸರು ಒಂದು ಮಾತನ್ನು ಹೇಳ್ತಾರೆ, ದೇಶಕ್ಕೆ ಕಾಲಕ್ಕೆ ಅವಶ್ಯಕತೆಗೆ ತಕ್ಕಂತೆ ನಾನಾ ಮತಗಳು ಹುಟ್ಟಿಕೊಂಡಿವೆ, ಎಲ್ಲ ಮತಗಳು ಪಥಗಳೇ, ಮತವೇ ಪರಮಾತ್ಮವಲ್ಲ. ನಾವು ಸಾಗಿ ಹೋಗಬೇಕು. ಅದು ಅವ್ಯಕ್ತವಾದ ಮಹಾಶಕ್ತಿ ಚೇತನ, ಅದೊಂದು ಸಾಗರದಂತೆ ಅದ. ನದಿಗಳು ತಾವು ಹುಟ್ಟಿದ ಸ್ಥಾನದಿಂದ ಹಿಡ್ಕೊಂಡು ಸಮುದ್ರ ಸೇರುವವರೆಗೆ ಭಿನ್ನ ಭಿನ್ನ ನಾಮ ರೂಪ ಕ್ರಿಯೆಗಳನ್ನು ಪಡ್ಕೊಂಡಿರ್ತಾವ. ಯಾವಾಗ ಸಾಗರಕ್ಕೆ ಸೇರ್ತಾವೋ ಆವಾಗ ಯಾವ ನದಿ ಅಂತ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ನಾಮ ರೂಪ ಕ್ರಿಯೆ ಹೆಂಗ ಅಳದು ಹೋಗ್ತಾವೋ ಹಂಗ ಒಬ್ಬ ಸಾಧಕ ಒಂದು ಧರ್ಮದ ಚೌಕಟ್ಟಿನಲ್ಲಿ ಸಾಗಬೇಕು. ಪರಮಾತ್ಮನಲ್ಲಿ ಬೆರೆತ ಅಂತಂದ್ರೆ ಆವಾಗ ಅವನ ನಾಮ ರೂಪ ಕ್ರಿಯೆ ಧರ್ಮ ಎಲ್ಲ ಹೋಗಿಬಿಡ್ತಾವ, ಅವ ಒಂದಾಗಿ ಬಿಡ್ತಾನು. ಇದು ನಿಜವಾದ ಭಾವೈಕ್ಯತೆ. ಅಂಥ ಭಾವೈಕ್ಯತೆ ಬರಬೇಕಾಗಿತ್ತು ಅಂತಂದ್ರೆ ಈಗ ಸದ್ಯ ನಾನು ನಂಬಿದ ಧರ್ಮವನ್ನು ಚೆನ್ನಾಗಿ ತಿಳ್ಕೊಂಡು ಅನುಷ್ಠಾನಕ್ಕೆ ತಂದು ಇನ್ನೊಬ್ಬರು ನಂಬಿದ ಧರ್ಮವನ್ನು ಪ್ರಾಮಾಣಿಕವಾಗಿ ಗೌರವಿಸುವುದರ ಜೊತೆಗೆ ಸಹೋದರ ಭಾವನೆಯಿಂದ ಹೋಗುವುದೇ ನಿಜವಾದ ಭಾವೈಕ್ಯತೆ. ಎಕ್ಸಲೆಂಟ್. ಈ ಭಾವೈಕ್ಯತೆನ ಸಾಧಿಸೋ ವಿಧಾನಗಳು ಏನಾರು ಇದೆಯಾ? ಅನುಭಾವಿಗಳ ಸಾನ್ನಿಧ್ಯದಲ್ಲಿ ಎಲ್ಲ ಧರ್ಮ ಗ್ರಂಥಗಳ ಅಧ್ಯಯನ ನಡಿಬೇಕು. ಎಲ್ಲ ಧರ್ಮ ನಾನು ಈಗ ಕುರ್ಆನ್ ನಂಬಿಕೊಂಡು ಬಂದವ, ನಾನು ಬರೇ ಕುರ್ಆನವನ್ನು ಬಿಟ್ರೆ ಇನ್ನೊಂದು ಧರ್ಮ ಗ್ರಂಥ ನೋಡುವುದಿಲ್ಲ ಅಂತ ಮಡಿವಂತಿಕೆ ನಾ ಮಾಡೀನಿ ಅಂತಂದ್ರೆ ನನ್ನಷ್ಟು ಸಣ್ಣವರು ಯಾರೂ ಇಲ್ಲ. ನನ್ನ ಭಾವನೆ ವಿಶಾಲ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಉಪನಿಷತ್ತುಗಳನ್ನ ಬಿಟ್ರೆ ನಾ ಇನ್ನೊಂದು ಧರ್ಮದ ಗ್ರಂಥ ನೋಡಂಗಿಲ್ಲ ಅಂತಂದ್ರೆ ಅವನಂತ ಸಣ್ಣವನೇ ಯಾರಿಲ್ಲ. ಅದಕ್ಕೆ ವಿಶಾಲ ಭಾವನೆ ನಮ್ಮಲ್ಲಿ ಬರಬೇಕಾಗಿತ್ತು ಅಂತಂದ್ರೆ ಅನುಭಾವಿಗಳ ಸಾನ್ನಿಧ್ಯದಲ್ಲಿ ಕುರ್ಆನ್ ಓದುವುದರ ಜೊತೆಗೆ ನಾನು ಉಪನಿಷತ್ತುಗಳನ್ನು ಅಧ್ಯಯನ ಮಾಡಬೇಕು, ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕು. ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡುವವರು ಕುರ್ಆನವನ್ನು ಅಭ್ಯಾಸ ಮಾಡಬೇಕು. ಉಪನಿಷತ್ತುಗಳನ್ನು ಅಭ್ಯಾಸ ಮಾಡುವವರು ವಚನ ಸಾಹಿತ್ಯ ಕುರಾನ್ ಅಭ್ಯಾಸ ಮಾಡಬೇಕು. ಯಾಕೆ ಮಾಡಬೇಕು ಅಂತೀನಿ ಅಂತಂದ್ರೆ, ನೀವು ಪ್ರಾಮಾಣಿಕವಾಗಿ ಈ ಧರ್ಮ ಗ್ರಂಥಗಳನ್ನು ನೋಡಿದ್ರಿ ಅಂತಂದ್ರೆ ಧರ್ಮದ ಬಗ್ಗೆ ಬರುವ ವ್ಯಾಖ್ಯಾನ, ದೇವರ ಬಗ್ಗೆ ಬರುವ ವ್ಯಾಖ್ಯಾನ ಒಂದೇ ಅನ್ನೋದು ನಿಮಗೆ ಮನದಟ್ಟಾಗಿ ಬಿಡ್ತದೆ. ಅದು ವಿಷಯ ಅಲ್ಲಿರೋದು. ಅಜಾರ, ನೀವು ಜೀವನದಲ್ಲಿ ಇಷ್ಟು ನೋಡ್ಕೊಂಡ್ ಬಂದಿರಿ, ಆವಾಗಿನ ಕಾಲಕ್ಕೂ ಈಗ ಏನು ವ್ಯತ್ಯಾಸ ಆಗ್ತಾ ಇದೆ? ಎಲ್ಲಿ ಏನಾರು ದಾರಿ ತಪ್ತಾ ಇದೆಯಾ, ಏನಾರು ಹೋಗ್ತಿದ್ಯಾ? ಆ ಥರ ಹೇಳದಿದ್ರೆ ನೀವೇನಾರು ಯೂತ್ಸ್ಗೊಂದು ಮೆಸೇಜ್ ಹೇಳಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ ಇವತ್ತಿನ ಯೂತ್? ನಮ್ಮ ಯುವಕರು ಯಾರಾರ ಏನಾರ ಹೇಳಿದ್ರು ಅಂತಂದ್ರೆ ಆ ಮಾತನ್ನ ಚಿಕಿತ್ಸೆಗೆ ಒಳಪಡಿಸಲಾರದನ್ನು ಸ್ವೀಕಾರ ಮಾಡಬಾರದು. ಈ ಮಾತನ್ನ ಯಾವ ಉದ್ದೇಶದಿಂದ ಇವರು ಹೇಳಾಕತ್ಯಾರ ಅನ್ನುವ ವಿವೇಕ ನಮ್ಮ ಯುವಕರಲ್ಲಿ ಇರಬೇಕು. ನಾವು ಅವರ ಭಾವನೆಗೆ ಒಳಗಾಗಿ ಹೋಗಬಾರ್ದು. ನಾವು ಸ್ವಯಂ ವಿವೇಕಿಗಳಾಗಿ ನಿರ್ಣಯಿಸಬೇಕು. ನಾವು ಯಾವುದು ಸರಿ, ಯಾವುದು ತಪ್ಪು, ಯಾವುದು ನಾ ಮಾಡಬೇಕು, ಯಾವುದನ್ನ ನಾ ಮಾಡಬಾರದು, ಇದರದ ವಿಚಾರ ನಮ್ಮ ಯುವಕರಲ್ಲಿ ಇರಬೇಕು ಅನ್ನೋದು ನನ್ನ ಕಳಕಳಿಯ ವಿನಂತಿ. ಧನ್ಯವಾದ. ಆಮೇಲೆ ಗ್ರಾಮೀಣ ಪ್ರದೇಶದೊಳಗೆ ಎಲೆಮರೆ ಕಾಯಿಯಂತೆ ಅವ್ಯಕ್ತವಾಗಿ ಇರುವಂಥ ಸಾಧಕರನ್ನು ಗುರುತಿಸಿ ಇಡೀ ನಾಡಿಗೆ, ಈ ಜಗತ್ತಿಗೆ ಪರಿಚಯ ಮಾಡಿಕೊಡುವಂಥ ಒಂದು ಕಾರ್ಯಕ್ರಮ ತಾವೇನು ಮಾಡಾಕತ್ತೀರಿ. ತಮ್ಮೆಲ್ಲ ಸದಸ್ಯರಿಗೆ ಅನಂತ ಧನ್ಯವಾದಗಳು, ಅನಂತ ವಂದನೆಗಳು. ಇಬ್ರಾಹಿಂ ಗುರುಗಳೇ, ನೀವು ತತ್ವಪದ ಅಥವಾ ಈ ಭಜನೆಯಲ್ಲಿ ಒಂದೋ ಎರಡೋ ಸಾಲ ಹೇಳೋದಕ್ಕೆ ಸಾಧ್ಯ ಗೊತ್ತಾಗೋದಕ್ಕೆ ನಮಗೆ? ಈ ನಮ್ಮ ಅಧ್ಯಾತ್ಮದೊಳಗ ಗುರು ಕೃಪಾ ಅನ್ನೋದು ಬಹಳ ಮುಖ್ಯವಾದ. ಅದಕ್ಕೆ ಗುರುವಿನ ಕರುಣೆಯೂ ಆಗಬೇಕಾದರೆ, ಗುರುವಿನ ಕರುಣೆಯೂ ಆಗಬೇಕಾದರೆ ಗರ್ವವ ಬಿಡಬೇಕು, ಉರುತರ ಸುಖವನು ಪಡೆಯಬೇಕಾದರೆ, ಮೋಕ್ಷ ಸುಖವನು
ಪಡೆಯಬೇಕಾದರೆ ಶರೀರವನ್ನು ಬೇರಿಡಬೇಕು, ಶರೀರವನ್ನು ಬೇರಿಡಬೇಕು. ಶಶಿಧರನ ಕೃಪೆಯಾಗಬೇಕಾದರೆ ಶಿಶುವಿನಂತೆ ಮೊರೆಯಿಡಬೇಕು, ಶಿಶುವಿನಂತೆ ಮೊರೆಯಿಡಬೇಕು. ಗುರುವಿನ ಕರುಣೆಯು ಆಗಬೇಕಾದರೆ ಗರ್ವವ ಬಿಡಬೇಕು. ಈಗಷ್ಟೇ ಮೊಳಕೆ ಹೊಡೆದು ಬೆಳೀತಾ ಇರೋ ಒಬ್ಬ ಶಿಷ್ಯನಿಗೆ ತಾನು ಸರಿಯಾದ ಗುರು ಕೈಲಿ ಸಿಕ್ಕಿದ್ದೀನಿ ಅಂತ ಅವನಿಗೆ ಹೇಗೆ ಗೊತ್ತಾಗೋದು? ನಿಜವಾದ ಗುರುವಿನ ಲಕ್ಷಣ ಏನು ಅಂತ ಕೇಳಿದರೆ, ದೋಷರಹಿತವಾಗಿ ಪರತತ್ವದ ಅನುಭೂತಿಯನ್ನ ನಮಗ ಮಾಡಿ ಕೊಡ್ತಿದ್ರು ಅಂತಂದ್ರೆ, ವಿಶ್ವವೆಲ್ಲ ಭಗವತ್ ಸ್ವರೂಪವಾಗಿ ಕಾಣುವ ಜ್ಞಾನದ ದಿವ್ಯ ದೃಷ್ಟಿಯನ್ನ ನಮಗೆ ಕೊಡ್ತಿದ್ರು ಅಂತಂದ್ರೆ ಅವರು ನಿಜವಾದ ಗುರು ಅಂತ ತಿಳ್ಕೋಬೇಕು. ಯಾವುದಾದ್ರೂ ಒಂದು ಚೌಕಟ್ಟಿನಲ್ಲಿ ಒಂದು ಧರ್ಮದ ಬಗ್ಗೆ ಆಗಲಿ ಅಥವಾ ಒಂದು ಮತದ ಬಗ್ಗೆ ಆಗಲಿ ಅಭಿಮಾನವನ್ನು ತುಂಬಿ ಇನ್ನೊಂದು ಧರ್ಮವನ್ನ ಮತವನ್ನ ಕಡೆಗಣಿಸಿ ನೋಡುವಂಥ ಮಾತುಗಳನ್ನು ನಮಗೆ ಹೇಳ್ತಿದ್ರು ಅಂತಂದ್ರೆ ಅವರು ನಿಜವಾದ ಗುರುಗಳು ಅಲ್ಲ ಅಂತ ನಾವು ತಿಳ್ಕೋಬೇಕು. ದಟ್ಸ್ ಇಟ್. ನಿಜಗುಂಡ್ರು ಅದನ್ನು ಹೇಳ್ತಾರೆ, ಇದು ಸತ್ಯಾನುಭವ, ಇದು ಮಿಥ್ಯಾನುಭವವೆಂದು ವದವಿ ಬೋಧಿಪನೆ ಸದ್ಗುರುವಕ್ಕು ಅಂತ. ಆ ಪರಮಾತ್ಮನ ಅನುಭವ ಸತ್ಯದ ಅನುಭವ, ಅದನ್ನು ಬಿಟ್ಟರೆ ಉಳಿಕೆ ಎಲ್ಲ ಅನುಭವ ಮಿಥ್ಯದ ಅನುಭವ. ಸತ್ಯದ ಅನುಭವವನ್ನು ಸರ್ವರಲ್ಲಿ ನೀನು ಕಾಣು, ಆ ಅನುಭವ ಮಾಡ್ಕೋ ಅಂತ ಹೇಳ್ತಾ ಇರಬೇಕು. ಅವ ನಿಜವಾದ ಗುರು. ಅದಕ್ಕೆ ಎತ್ತೆತ್ತ ನೋಡಿ ದತ್ತತ್ತ ನೀನೇ ದೇವ ಅನ್ನೋ ಅನುಭೂತಿ ಬಂತು ಅಂತಂದ್ರೆ, ಮೈ ಜಿಧರ ದೇಖತಾ ಹೂಂ ಉಧರ ತೂ ಹಿ ತೂ ಹೈ, ಆಗೆ ಭಿ ತೂ ಹೈ पीछे भी तू है, दाएं भी तू है, बाएं भी तू है, ऊपर भी तू है, नीचे भी तू है, अंदर भी तू है, बाहर भी तू है. मैं जिधर देखता हूँ उधर तू ही तू है ಅನ್ನುವ ಅನುಭೂತಿ ಮಾಡಿ ಕೊಡ್ತಿದ್ರು ಅಂತಂದ್ರೆ ಅವರಿಗೆ ನಾವು ನಿಜವಾದ ಗುರುಗಳು ಅಂತ ತಿಳ್ಕೋಬೇಕು. ನನ್ನೊಳಗಿದ್ದ ಆ ಒಂದು ಪ್ರಶ್ನೆ, ಡೌಟ್ ನಾನು ಕ್ಲಿಯರ್ ಮಾಡಿದ್ರಿ. ಈ ನಮ್ಮ ಮಕ್ಕಳು ಈ ಒಂದು ನಿಮ್ಮ ನಾಟಕನ ಅಂದ್ರೆ ತುಂಬಾ ಚಿಕ್ಕದಾಗಿ ತೋರಿಸಿದ್ರು ನಿಮ್ಮ ಒಂದು ಜೀವನನ. ಹೇಗೆ ಅನ್ನಿಸ್ತು ಅವರ ಬಹಳ ಅದ್ಭುತವಾಗಿರುವಂತ ಒಂದು ಕಲೆ ಇದು. ಹಿರಿಯ ಕಲಾವಿದರನ್ನ ಮೀರಿಸುವಂತ ಕಲೆಯನ್ನ ಈ ಮಕ್ಕಳು ಸಾಧ್ಯ ಮಾಡಿಕೊಂಡಿದ್ದಾರೆ. ಅದರಾಗ ನಮ್ಮ ತಾಯಿ, ಅದಕ್ಕೆ ನಾನು ಬಂದ ತಕ್ಷಣ ಇನ್ನೊಮ್ಮೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ನನಗೆ ನಿಜವಾಗಿಯೂ ನನ್ನ ತಾಯಿ ನೆನಪಾಗಿ ನಾನು ಅಲ್ಲಿ ಕೂತ್ಕೊಂಡು ಕಣ್ಣೀರು ಅಂತ ನಿಮಗೆ ನೋಡಿದ್ವಿ ನಾವು. ಆಮೇಲೆ ಇವರಂತೂ ಬಹಳ ಅದ್ಭುತವಾಗಿರುವಂತಹ ನಿಮ್ಮದು ಪಾತ್ರ ಇದು, ನಿಮ್ಮ ಬಾಲ್ಯ. ನನಗೆ ಈ ಶಬ್ದಗಳು ಸಾಲ್ವಲ್ಲು. ಈ ಮಕ್ಕಳ ಪ್ರತಿಭೆಯನ್ನು ನೋಡಿ ಬಹಳ ಅದ್ಭುತವಾಗಿರುವಂಥ ಕಲೆಯನ್ನು ಮಾಡಿದ್ದಾರೆ. ಇವರು ಮಾತಾಡುವಾಗ ಪರಕಾಯ ಪ್ರವೇಶ ಅಂತಾರೆ ನೋಡ್ರಿ. ಅವರು ತಾವಾಗಿ ಉಳಿಲಾರದೇನೆ ಪರವಶರಾಗಿ ಆ ಪಾತ್ರದೊಳಗೆ ಜೀವವನ್ನು ತುಂಬ್ತಾ ಇದ್ರು ಇವರು. ನಾವು ಒಂದು ನಾಟಕ ನೋಡಾಕತ್ತೀವಿ ಅನ್ನೋ ಭಾವ ನಮ್ಮಲ್ಲಿ ನನಗಂತೂ ಬರಲಿಲ್ಲ. ನಾನು ಸಾಕ್ಷಿಯಾಗಿ ನನ್ನನ್ನೇ ನಾನು ನೋಡಾಕತ್ತೇನೆ ಅನ್ನೋ ಭಾವದೊಳಗೆ ನಾನು ನೋಡಿದೆ. ಅಷ್ಟೊಂದು ಪಾತ್ರವನ್ನು ಅವರು ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ಧನ್ಯವಾದ, ಅವರಿಗೆ ಶುಭವನ್ನು ಕೋರ್ತಾ ಇದ್ದೇನೆ. ಪರಮಾತ್ಮ ಇವರಿಗೆ ಸುದೀರ್ಘವಾಗಿರುವಂಥ ಆಯುಷ್ಯ, ಆರೋಗ್ಯ, ಭೋಗ, ಭಾಗ್ಯ, ಭಕ್ತಿ, ಜ್ಞಾನ, ವೈರಾಗ್ಯ, ಸಕಲ ಸುಖ ಶಾಂತಿಗಳನ್ನು ಕರುಣಿಸಲಿ, ವಿದ್ಯಾಬುದ್ಧಿಗಳನ್ನು ಕರುಣಿಸಲಿ ಅಂತ ಹಾರೈಸ್ತಾ ಇದ್ದೇನೆ. ಮತ್ತೊಮ್ಮೆ ಈ ಮಕ್ಕಳಿಗೆ ನಮಸ್ಕಾರ ಮಾಡ್ತೇನೆ. ಶರಣ ಶರಣ. ಸರ್ವಧರ್ಮ ಸಮನ್ವಯದ ಪ್ರತೀಕವಾದ ತಮಗೆ ಪಾದಾರವಿಂದಗಳಿಗೆ ನಮಸ್ಕಾರ. ನಮಸ್ಕಾರ. ಇವತ್ತು ಈ ದೇಶಕ್ಕೆ, ಈ ಸಮಾಜಕ್ಕೆ ಈ ತರದ ಚಿಂತನೆಗಳು ಹೆಚ್ಚು ಹೆಚ್ಚು ಅವಶ್ಯಕತೆ ಇದೆ. ಭಾವೈಕ್ಯತೆಗೆ ಇನ್ನೊಂದು ಉದಾಹರಣೆ ತಾವು. ಹಿಂದೂ ಧರ್ಮ, ಸಿಖ್ ಧರ್ಮ, ಮುಸಲ್ಮಾನರ ಧರ್ಮ, ಜೈನ ಧರ್ಮ ಎಲ್ಲವೂ ಒಂದೇ ಅನ್ನೋದನ್ನ ಇವತ್ತು ಈ ವೇದಿಕೆ ಮುಖೇನ ಸಾರ್ವಜನಿಕರಿಗೆ ತಿಳಿಸ್ಬೇಕಾದ ಅಗತ್ಯ ಇತ್ತು. ತಾವು ಮಾಡಿದ್ದೀರಾ. ವಿಭಿನ್ನತೆಯಲ್ಲಿ ಏಕತೆ ಕಾಣ್ತಿರೋ ಈ ರಾಷ್ಟ್ರಕ್ಕೆ ನಿಮ್ಮಂಥವ್ರ ಅಗತ್ಯ ಇದೆ, ಪ್ರವಚನಗಳ ಅಗತ್ಯ ಇದೆ. ಧನ್ಯವಾದಗಳು. ನಮಸ್ಕಾರ ತಮಗೂ. ಆಮೇಲೆ ಕರ್ನಾಟಕದ ಜನತೆಯ ಪರವಾಗಿ ನಿಮ್ಮ ಸ್ಪಷ್ಟವಾದ ಕನ್ನಡಕ್ಕೆ ಶ್ರೇಷ್ಠಾಂಗ ನಮಸ್ಕಾರಗಳು. ಧನ್ಯವಾದಗಳು ಸ್ವಾಮಿ. ಆಮೇಲೆ ಬಂದು ನಿಮ್ಮ ಪಾದಕ್ಕೆ 2 ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀನಿ. ಅದಕ್ಕೆ ನಾನು ಅರ್ಹಳಲ್ಲ ಅಂತಾನು ಅನಿಸ್ತಾ ಇದೆ. ನನ್ನ ಮನಸ್ಸಿಗೆ ಅನಿಸಿದ್ದು, ಅಲ್ಲಾ ಮಾಲೀಕ್ ಅಂತ ಶಿರ್ಡಿ ಸಾಯಿ ಯಾವಾಗಲೂ ಹೇಳ್ತಾನೇ ಇರ್ತಾರೆ. ಬಾಬಾ
ಈ ವರ್ಷದಲ್ಲಿ ನಿಜವಾಗ್ಲೂ ಬಾಬಾನೇ ನಿಮ್ಮನ್ನು ಇಲ್ಲಿ ಕಳಿಸಿದಾರೇನೋ ಅಂತ ನನ್ನಂತ ಆ ದೇವ್ರನ್ನೇ ನಂಬ್ಕೊಂಡಿರೋರಿಗೆ ಅನಿಸ್ತಾ ಇದೆ. ಈ ಸ್ಟೇಜ್ ಮೇಲೆ ನಾನು ಯಾವ ಪುಣ್ಯ ಮಾಡಿದ್ನೋ ಏನು ಮಾಡಿದ್ನೋ ಗೊತ್ತಿಲ್ಲ. ನಿಮ್ಮಂಥವರೆಲ್ಲ ನೋಡೋಕ್ಕೆ ಒಂದು ಅವಕಾಶ ಮಾಡಿಕೊಡೋ ಜೀ ಟಿವಿಗೆ ಕೋಟ್ಯಾಂತರ ನಮಸ್ಕಾರ ಮಾಡ್ತೀನಿ. ನನಗೆ ಹೇಳಕ್ ಏನಿಲ್ಲಪ್ಪ, ನಾನು ಸಾಕಷ್ಟು ಕಲಿತೆ ಇವತ್ತು. ಮಾತಾಡ್ತಿದ್ದಾಗೆಲ್ಲ ನನಗೆ ಅದೇ ಅನ್ನಿಸ್ತಾ ಇದ್ದಿದ್ದು, ಅಕಸ್ಮಾತ್ ಈ ಎಪಿಸೋಡ್ನ ಯಾರ್ಯಾರು ನೋಡಿರ್ತಾರೋ ಅವರಿಂದ ಒಂದು 100 ಜನಕ್ಕೆ ಆ ಮಾತು ಹರಡಿದ್ರೆ, ಅಥವಾ ಆ 100 ಜನರಿಂದ ಇನ್ನೊಂದು 100 ಜನಕ್ಕೆ ಆ ಮಾತು ಹರಡಿದ್ರೆ ಸಾಕಷ್ಟು ಬದಲಾವಣೆ ಆಗುತ್ತೆ. ಎಷ್ಟೋ ವಿಚಾರಗಳಲ್ಲಿ ನಾವು ಹೆಮ್ಮೆ ಪಟ್ಕೊಳ್ಳೋಂಥ ಕೆಲಸಗಳನ್ನ ನಮ್ಮ ಪೀಳಿಗೆ ಮಾಡುತ್ತೆ, ನಮ್ಮ ಸಮಾಜ ಮಾಡುತ್ತೆ. ಎಚ್ಚೆತ್ಕೋತೀವಿ ಬಹಳ ವಿಚಾರಗಳಲ್ಲಿ. ಇದಕ್ಕೆ ತುಂಬಾ ಇಷ್ಟಪಡುವಂಥ ವಿಚಾರಗಳನ್ನ ಇವತ್ತು ನಾವು ಕೇಳ್ದಲೇ ನೀವು ವೇದಿಕೆ ಮೇಲೆ ತಂದಿದ್ದೀರಿ ಗುರುಗಳೇ. ನನಗೆ ಹೆಚ್ಚು ಮಾತುಗಳು ಬರ್ತಿಲ್ಲ, ಬರೀ ಗೌರವ ಮಾತ್ರ ಕೊಡಬಲ್ಲೆ, ನಿಮ್ಮ ಆಶೀರ್ವಾದ ಮಾತ್ರ ನಾನು ಬೇಡಬಲ್ಲೆ ಅಷ್ಟೇ. ಗುರುಗಳೇ, ಒಟ್ಟಾರೆ ನೀವು 2-3 ವಿಚಾರ ಹೇಳಿದಾಗ ನಮ್ಮನ್ನು ಎಲ್ಲಿಗೋ ಕರ್ಕೊಂಡು ಹೋದ್ರಿ. ಅದಕ್ಕೆ 2 ಹೇಳ್ತೀನಿ. ಒಂದು, ಈಗ ಮುಸಲ್ಮಾನರು, ಹಿಂದೂ, ಜೈನರು, ಸಿಖ್ರು, ನಮ್ಮ ದೇಶದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಅವ್ರು ಯಾರಾದ್ರೂ ಕುಸ್ತು ಬಿದ್ದಾಗ ಯಾವನ ಔಷಧಿ ಕೊಡ್ತಾನೋ ಅವನು ಜಾತಿ ನೋಡಲ್ಲ. ನಾವು ಔಷಧಿ ತಗೋತೀವಿ, ಮಿಕ್ಕಿದ ಕಡೆ ಎಲ್ಲ ಜಾತಿ ನೋಡ್ತೀವಿ, ಪಂಥ ನೋಡ್ತೀವಿ. ಆ ಬ್ಲಡ್ ಯಾರನ್ನ ಕೊಟ್ಟರು ಕೂಡ ಸಾಯೋವಾಗ ಅದು ಯಾವ ಜಾತಿಯವನಾದ್ರೂ ಆಗ್ಬೋದು, ಅವನೇ ನನ್ನ ದೇವರು ಅನ್ಕೋಬೇಕಾಗತ್ತೆ, ಗುರು ಅನ್ಕೋಬೇಕು. ಹಾಗೆ ನೀವು ಆ ದೈಹಿಕ ರೋಗಕ್ಕೆ ಕೊಡೋನ್ ಎಲ್ಲರೂ ದೇವರಾಗೋವಾಗ ಮಾನಸಿಕ ರೋಗ ಅಂತ ನರಳ್ತಾ ಇದ್ದೀವ, ಕೋಮು ಪಾಮು ಮಾದಿ ಹಾಗೆ ಅಂತ, ಅದಕ್ಕೆ ತಾವೇ ಗುರುಗಳು ಔಷಧಿ ಕೊಡ್ತಾ ಇದ್ದೀರಾ ಅಂತ ಕೂಡ ಇವೆರಡೂ ನನಗೆ ಅರ್ಥ ಆಯಿತು ಇವತ್ತಿನ ಇದರಲ್ಲಿಂತ. ನಾನು ನಿಮಗೆ ನೀವು ಆ ಗುರುಗಳು. ಎಸ್, ಈಗ ನಮ್ಮ ಜಡ್ಜಸ್ ವೇದಿಕೆ ಮೇಲೆ ಬಂದು ಗುರುಗಳಿಗೆ ನಮ್ಮ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಪದ್ಮಶ್ರೀ ಪುರಸ್ಕೃತ ಇಬ್ರಾಹಿಂ ಸುತಾರಂ ಅವರಿಗೆ ನಮ್ಮ ಡ್ರಾಮಾ ವೇದಿಕೆ ಕಡೆಯಿಂದ ರಿಯಲ್ ಸ್ಟಾರ್ ಎಂಬ ಗೌರವ ಕೊಟ್ಟು ಪುರಸ್ಕರಿಸ್ತಿದ್ದೀವಿ. ಅವ್ರ ವಿದ್ಯಾಭ್ಯಾಸ ಕೇಳಿದೆ ಕಿವಿನಲ್ಲಿ, ಸಿಕ್ಕಾಬಟ್ಟೆ ಓದಿದ್ದಾರೆ, 3ನೇ ತರಗತಿವರೆಗೂ ಓದಿದಾರಂತೆ. ಯಾವ ತರಗತಿ ಲೆಕ್ಕ ಇದೆ, ವಿಶ್ವವಿದ್ಯಾಲಯವೇ ಅವರೇ ಆಗಿದ್ದಾರೆ. ಒಂದು ಯೂನಿವರ್ಸಿಟಿ ಅಂದ್ರೆ ಏನು ತಪ್ಪಲ್ಲ, ಬಯಲು ವಿಶ್ವವಿದ್ಯಾಲಯ ತಾವು. ಧನ್ಯವಾದಗಳು. ಎಂದೂ ಮರೆಯದ ಕ್ಷಣ ಇದು. ಇಂಥ ವಿದ್ವತ್ಪೂರ್ಣ ವೇದಿಕೆ ಮೇಲೆ, ಇಂಥ ಮಹಾನುಭಾವರ ಸಮ್ಮುಖದಲ್ಲಿ ಇಂಥ ವಿಚಾರಗಳನ್ನ ಹಂಚಿಕೊಳ್ಳುವುದರ ಜೊತೆಗೆ ತಾವು ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀರಿ. ನಿಮಗೆ ಅನಂತ ಧನ್ಯವಾದ, ಅನಂತ ವಂದನೆಗಳು. ಧನ್ಯವಾದ. ಬರ್ಲಿ, ಜೋರಾದ ಚಪ್ಪಾಳೆಯೊಂದಿಗೆ ಬೀಳ್ಕೊಳ್ಳೋಣ ನಮ್ಮ ಪದ್ಮಶ್ರೀ ಇಬ್ರಾಹಿಂ ಸುತಾರ್ ಸರ್ ಅವ್ರಿಗೆ, ನಮ್ಮ ರಿಯಲ್ ಸ್ಟಾರ್. ಹಾಗೆ ಇವತ್ತು ನಮ್ಮೊಂದಿಗೆ ಅವರ ಪುತ್ರರಾದಂಥ ಹುಮಾಯೂನ್ ಸುತಾರ್ ಸರ್ ಅವರು ಬಂದಿದ್ದಾರೆ. ಸರ್, ನಿಮಗೂ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ಎಲ್ಲೋ ಒಂದ್ ಕಡೆ ಕೇಳಿದ್ದೆ ನಾನು, ಸಾಧಕರು ಯಾವ ತರ ಅಂತಂದ್ರೆ ಒಂಥರ ಸಾಂಬ್ರಾಣಿ ಇದ್ದಂಗೆ ಅಂತ, ಬಿಸಿ ಕೆಂಡದಲ್ಲಿ ಬಿದ್ದಾಗ್ಲೇ ಅದ್ರ ವಾಸನೆ ಸ್ಪ್ರೆಡ್ ಆಗುತ್ತೆ ತುಂಬಾ ಅನ್ಬಿಟ್ಟು ಅಂತ. ಹಾಗೆ ಅವ್ರ ಜೊತೆ ಇರೋದು ಹುಡುಗಾಟ ಅಲ್ಲ. ಯಾಕೆಂತಂದ್ರೆ ಪ್ರತಿ ಕ್ಷಣ ಪ್ರತಿ ನಿಮಿಷ ಅವ್ರಿಗೆ ಸತ್ಯದ ಅರಿವಿರುವಂತ ವ್ಯಕ್ತಿ. ತಂದೆ ಮನಸ್ಸು ನೋಯಿಸದೆ ನಡ್ಕೊಂಡ್ಬಿಟ್ರೇನೆ ಜೀವನ ಸಾರ್ಥಕ ಆಗೋಗ್ಬಿಡುತ್ತೆ ಅಲ್ಲಿ. ಅಂತವ್ರ ಜೊತೆ ನೀವು ಇದೀರಾ ಅಂತಂದ್ರೆ ನಿಮಗೊಂದು ಶಿರಸಾಷ್ಟಾಂಗ ನಮಸ್ಕಾರ ಇಲ್ಲಿಂದ. ಜೀ ಕನ್ನಡ, ಬಯಸಿದ ಬಾಗಿಲು ತೆಗೆಯೋಣ.